ಮಗಳನ್ನ ಬಿಟ್ಬಿಡುವ, ನನ್ನ ಮಗಳನ್ನ ಬಿಟ್ಬಿಡುವ. ಅತ್ತೆಯರ ಅತ್ತೆಯರ ಅಯ್ಯವ್ವ, ನಿನ್ನ ಕೈ ಮುಗಿತೀನಿ. ನನ್ನ ಮಗಳು ನಿನ್ನ ಮಾಡ್ಬಿಡ ಬಿಟ್ಬಿಡು, ನನ್ನ ಮಗಳು ನಿನ್ನ ಮಾಡ್ಬಿಡ ಬಿಟ್ಬಿಡು. ಬರೀ ಆಕೆ ಒಬ್ಬೇಕಿಗೆ ಯಾಕ್ರಿ, ನಿಮಗೂ ಮಾಡ್ತೀನಿ ತಡ್ರಿ. ಮೋಹಿನಿ ಮೋಹಿನಿ ನಿನ್ನ ಕೈ ಮುಗಿತೀನಿ, ಏನು ಮಾಡ್ಬಿಡ, ಏನು ಮಾಡ್ಬಿಡ. ಅತ್ತೆಯರ ಅತ್ತೆಯರ ಏನಾದ್ರಿ ಏನಾದ್ರಿ ಅತ್ತೆಯರ? ಅತ್ತೆಯರ ಅತ್ತೆಯರ ಯಾಕ್ರಿ ಮಾತಾಡಕ್ ಬರುವಲ್ತ? ಏನಾದ್ರಿ ಅತ್ತೆಯರ ಏನಾದ್ರಿ? ನಿಮ್ಮತ್ತಿ ಇನ್ನು ಮಾತಾಡಲ್ಲ. ನಿಮ್ಮತ್ತಿ ಮಾತಾಡಕ್ಕೆ ಆಗಂಗಿಲ್ಲ, ಎದ್ದೇಳಕ್ಕೂ ಆಗಂಗಿಲ್ಲ. ಅಕ್ಕ ಅಕ್ಕ ಮಾವನ್ನ ಚೂರು ನೋಡ್ಕೊಳಕ್ಕ. ಮೋಹಿನಿ ನಾ ಹೇಳಕತ್ತೀನಿ, ಇದು ನೀ ಮಾಡಕತ್ತಿದ್ದು ಸರಿ ಇಲ್ಲ. ನನ್ನ ಗಂಡಿಗೆ ಏನಾರ ಮಾಡಿದ್ರೆ ನಾ ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ಮೋಹಿನಿ ಬಿಟ್ಬಿಡು, ಅವ್ರು ಮಾಡಿದ ಪಾಪಕ್ಕೆ ದೇವರ ಶಿಕ್ಷೆ ಕೊಡ್ತಾನ. ಅವ್ರ ಆ ಶಿಕ್ಷೆ ಅನ್ಭವಿಸ್ತಾರ. ನೀನ್ ಯಾಕೆ ಪಾಪ ಕಟ್ಕೋತಿ? ಬಿಡು ಮೋಹಿನಿ ಬಿಡು. ಅಕ್ಕ, ಆ ದೇವರ ನನಗೆ ಹೇಳಿ ಕಳ್ಸ್ಯಾನ, ನನಗೆ ಆ ದೇವರ ಶಕ್ತಿ ಕೊಟ್ಟಾನ. ಈ ಮನೆಯೊಳಗೆ ಪ್ರವೇಶ ಮಾಡೋದಕ್ಕೆ ಆ ದೇವರ ನನಗೆ ಶಕ್ತಿ ಕೊಟ್ಟಿದ್ದಕ್ಕೆ ನಾನು ಇಲ್ಲಿ ಬಂದೀನಿ. ಆ ದುಷ್ಟದ ಸಂಹಾರ ಮಾಡು ಅಂತಾನೆ ನನ್ನ ಇಲ್ಲಿ ಕಳ್ಸ್ಯಾನ. ಹಾಗಾಗಿ ದೇವ್ರು ಅವ್ರಿಗೆ ಶಿಕ್ಷೆ ಕೊಡತ್ತಾನೋ ಇಲ್ಲ ಗೊತ್ತಿಲ್ಲ, ನನಗೆ ಶಿಕ್ಷೆ ಕೊಡು ಅಂತ ಹೇಳಿದ್ಮೇಲೆ ನಾನು ಹಂಗೆ ಬಿಟ್ಟು ಹೋಗೋದೇ ಇಲ್ಲ. ಶಿಕ್ಷೆ ಕೊಟ್ಟೇ ಕೊಡ್ತೀನಿ. ಬರ್ರಿ ಮೊದಲು ಬರಲಿ. ಎಲ್ಲಿಗೆ ಹೋಗೋದು? ಎಲ್ಲಿ ನೋಡಿದ್ರು ಅಕ್ಕಿನ ಅದಳ, ನಾವು ಎಲ್ಲಿ ಹೋಗೋಕ್ಕಾಗಲ್ಲ. ಎಲ್ಲಿ ನೋಡು ಅಲ್ಲೇ ಅದಲ್ಲ, ಏನು ಮಾಡೋದೀಗ? ಅಯ್ಯೋ ಮೊದಲು ಬರ್ರಿ ಇಲ್ಲಿ. ಅಕ್ಕ ಎಲ್ಲಿ ಹೋಗ್ತಿ? ಎಲ್ಲೂ ಹೋಗೋಕ್ಕಾಗಲ್ಲ, ಎಲ್ಲ ಕಡೆನೂ ನಾನೇ ಇದೀನಿ. ಇವ ಮೋಹಿನಿ ಮಾಡಬಾರ್ದು, ತಪ್ಪು ಮಾಡಿಬಿಟ್ಟಿನಿ. ಬುದ್ಧಿ ತಿಳಿಲಾರ್ದಂಗೆ ಏನೋ ಒಂದು ಸ್ವಾರ್ಥಕ್ಕೆ ನನ್ನ ಮಗಳ ಸ್ವಾರ್ಥಕ್ಕೆ ನಿನಗೆ ಅನ್ಯಾಯ ಮಾಡೀನಿ. ತಪ್ಪಾತು. ಬೇಕಿದ್ರೆ ನನಗೇನಾರ ಮಾಡು, ನಾನು ಎಲ್ಲ ಮೊದಲದಕ್ಕೆ ಕಾರಣ. ನನಗೇನಾರ ಮಾಡು. ಈ ಮನೆಯವ್ರನ್ನ ನನ್ನ ಮಗಳನ್ನ ಯಾರಿಗೂ ಏನೋ ಮಾಡ್ಬಿಡುವ. ನಾನು ಬೇಕಾದ್ರೆ ನಿಂತ್ಕೊಂಡು ಕರ್ಕೊಂಡು ಬೇಡ ಅನ್ನಂಗಿಲ್ಲ. ಅರ ನನ್ನ ಮನೆಯವ್ರನ್ನ ಬಿಟ್ಬಿಡು. ನಿನ್ನ ಕೈ ಮುಗಿತೀನಿ, ಕಾಲಿ ಹೋಗ್ತೀನಿ. ನನ್ನ ಸಿಟ್ಟು ಇದು ಸಮಾಧಾನ ಆಗಂಗಿಲ್ಲ. ನಾನು ನಿಮ್ಮನ್ನು ಮಾತ್ರ ಬಿಡಂಗಿಲ್ಲ. ನಾನು ನನ್ನ ಗಂಡ ಎಷ್ಟು ಚಂದ ಪ್ರೀತಿ ಮಾಡಿ ಜೀವನ ಮಾಡ್ಬೇಕಂದ್ರೆ ನನ್ನ ಇಬ್ಬರು ಜೀವನ ಹಾಳು ಮಾಡಿಬಿಟ್ಟು, ನನ್ನ ಜೀವನ ಅತಂತ್ರ ಮಾಡಿಬಿಟ್ಟು. ಇತ್ತ ಮೇಲೆ ಸೊರಗೋಕ್ಕೂ ಇಲ್ಲ, ಇತ್ತ ಗಣನ ಕೊಟ್ಟಾಗೂ ಜೀವನ ಮಾಡೋಕ್ಕೂ ಇಲ್ಲ. ಅತಂತ್ರವಾಗಿ ಅಡ್ಡಾಡ್ಬೇಕಾಗೈತಿ. ಅದಕ್ಕೆ ಕಾರಣ ನೀವು ಹಂಗಾಗಬೇಕು. ನಿಮಗೆ ಶಿಕ್ಷೆ ಕೊಟ್ಟೆ ಕೊಡ್ತೀನಿ. ಏನೇ ತಪ್ಪಿಸ್ಕೊಂಡು ಹುಡುಕಿಯ? ಎಲ್ಲಿ ಹೋಗ್ತಿ? ಅತ್ತೆಯರ ಏನ್ರಿ ಅತ್ತೀರ, ಯಾರಿಗೂ ಏನೋ ಮಾಡಬಾರ್ದ? ಕೈಗ ಹಿಡ್ಕೋತೀರ? ಅತ್ತೀರ ನಿಜ ಹೇಳ್ಬೇಕಂದ್ರೆ ನೀವು ಯಾವ ಅಪರಾಧನೂ ಮಾಡಿಲ್ಲ. ಆದ್ರೆ ಅದೈತಲ್ಲ, ಕೌರವರು ಪಾಂಡವರು ಯುದ್ಧದೊಳಗೆ ಕೌರವರು ಕೆಟ್ಟದ್ದು ಮಾಡಿದ್ದಕ್ಕೆ ಅವ್ರ ಕುಟ ಸೇರಿದವರು ಪಾಪ ಮಾಡಿರಲಿಲ್ಲ. ಆದ್ರೆ ಅವ್ರ ದುಷ್ಟರ ಜೊತೆ ಸೇರಿದವರು ಅವರು ಎಲ್ಲ ಸಂಹಾರ ಆದ್ರಿಲ್ಲ. ಹಂಗೆ ನೀವು ದುಷ್ಟರ ಜೊತೆಗೆ ಇದ್ದಿದ್ದಕ್ಕೆ ನೀವು ಸಂಹಾರ ಆಗಲೇಬೇಕು, ಹಾಗೆ ಆಗ್ತೀರಿ. ನಾ ಮಾಡೇ ಮಾಡ್ತೀನಿ. ನೀವು ಎಷ್ಟು ಬೇಡ ಅಂತಂದ್ರೂ ಅಷ್ಟೇ. ನೀವು ನಮ್ಮೊಬ್ಬರನ್ನೇ ತುಂಗಾ, ಏ ಗಂಗಾ. ಮೋಹಿನಿ ಎಲ್ಲಿ ನೋಡು ಮೋಹಿನಿ. ಅಯ್ಯಪ್ಪ, ಎಲ್ಲಿ ನೋಡು ಮೋಹಿನಿ. ನಾನು ಇರೋದು ಬೇಡ, ತಪ್ಪಿಸ್ಕೊಂಡು ಹೋಗ್ಬೇಕು. ಮೋಹಿನಿ ಏನು ಮಾಡಬೇಡ, ನಾನೇನು ಮಾಡಬೇಡ. ತುಂಗ, ಅವತ್ತು ನಾನು ನಿಮ್ಮನ್ನ ಹಿಂಗೆ ಅಂಗಲಾಚಿ ಬಿಡ್ಕೊಂಡೆ, ಕೈ ಕಾಲು ಹಿಡ್ಕೊಂಡೆ, ನಿಮ್ಮ ಅವನ್ನು ನಿಮ್ಮ ಚಿಕ್ಕವೊಂದು. ಆದ್ರೆ ನೀವು ನನ್ನ ಕೈ ಕಾಲು ಕಟ್ಟಿ ಬಾಯಾಗರಿವಿ ತುರುಕಿ ಒಂದು ಚೂರು ಕನಿಕರ ಇಲ್ದಂಗೆ ನನ್ನ ಮುಳುಗಿಸಿ ನೀರಿನಾಗ ಸಾಯಿಸಿದ್ರಲ್ಲ. ಅವತ್ತು ನಾನು ಹಿಂಗೆ ಬಿಡ್ಕೊಂಡಲ್ಲ. ಈಗ ನಿನಗೆ ಜೀವದ ಬೆಲೆ ಗೊತ್ತಾಗತೈತೆ, ಈಗ ನಿನಗೆ ನೋವು ಸಂಕಟ ಗೊತ್ತಾಗತೈತೆ, ಸಾವು ಅಂದ್ರೆ ಎಷ್ಟು ಭಯ ಇರುತ್ತಂತ ಈಗ ತಿಳಿತೈತೆ. ಆದ್ರೆ ಅದನ್ನು ಅನುಭವಿಸಿ ನಾನು ಆಗಲಿ ನೋವು ಆಗಿ ಜೀವನ ಹಾಳಾಗಿ ನಾನು ಎಲ್ಲಾದ್ರೂ ಮೀರಿ ನಿಂತೀನಿ. ಇವಾಗ ನೀನು ಬಿಡು ಅಂದ್ರೆ ನಾನು ಹೆಂಗೆ ಬಿಡ್ತೀನಿ ನಿನ್ನ? ನೀನು ನೋವು ಆಗ್ಬೇಕಲ್ಲ ಗಂಗಾ. ಎಲ್ಲಿ ಹುಡುಕಿದಿ? ಎಲ್ಲಿ ಹೋಗಿ ನನ್ನ ತಪ್ಪಿಸ್ಕೊಂಡು ಓಡೋಗ್ತೀಯ? ರೀ ಬಂದ್ರ ಬರ್ರಿ. ಇವರೆಲ್ಲ ನಮ್ಮ ಜೀವನಕ್ಕೆ ಅಡ್ಡಾಗಿ ನಿಮ್ಮನ್ನು ಅಗಲಿಸಿದ್ರಲ್ಲ, ಇನ್ನು ಯಾರು ನಮ್ಮನ್ನು ಏನು ಅಗಲ್ಸೋಕ್ಕಾಗಲ್ಲ. ನಾನು ನೀವು ಇಬ್ಬರು ನಮ್ಮದೇ ಆದ ಲೋಕದಾಗ ಹಕ್ಕಿ ಹಂಗೆ ಹರಾಡ್ಕೊತ ನಮ್ಮದೇ ಆದ ಪ್ರಪಂಚದೊಳಗೆ ಪ್ರೀತಿ ಮಾಡ್ಕೊತ ಆರಾಮಾಗಿರೋಣ. ಅಲ್ಲಿ ನಿಮ್ಮನ್ನು ಯಾರೂ ಅಗಲ್ಸಿರಲ್ಲ, ನಮಗೆ ಯಾರು ಏನು ಮಾಡೋಕ್ಕಾಗಲ್ಲ. ನಾನು ನೀವು ಆರಾಮಾಗಿರ್ಬೋದು ರೀ. ಮತ್ತು ನಾವಿಬ್ಬರು ಗಂಡ ಹೆಂಡತಿ ಜೀವನ ಮಾಡ್ಬೋದು. ನನಗೆ ಭಾಳ ಖುಷಿ ಆಕತ್ತೈತೆ ನಡ್ರಿ ಹೋಗೋಣ. ಮೋಹಿನಿ ಇದೇನಿದೆ? ಮತ್ತೇನ ಪೂಜೆ ಮಾಡಿಸಿ ನೀನು ಬರಲ್ಲ ಆದರೂ ಎಲ್ಲಿ ನೋಡಿದ್ರು ನೀನದಿಲ್ಲ.
ಎಲ್ಲ ಯಾರಿಗೂ ಏನು ಮಾಡ್ಬೇಡ ಮೋಹಿನಿ, ತಪ್ಪು ಮಾಡ್ಬೇಡ. ಯಾಕೆ ಬೇಕು? ಬಿಟ್ಬಿಡು ಮೋಹಿನಿ, ಬಿಟ್ಬಿಡು. ಅಣ್ಣ ಅಣ್ಣ ನಾನು ಈಗ ಸಾಯಕ್ಕೆ ರೆಡಿ ಇಲ್ಲ ಅಣ್ಣ. ಅಣ್ಣ ಅಣ್ಣ ನನ್ನ ಉಳಿಸಣ್ಣ, ಹೇಳಣ್ಣ, ಏನು ಮಾಡ್ಬೇಡ ಅಂತ ಹೇಳಣ್ಣ. ಮಾವ ಮಾವ ತಪ್ಪು ಮಾಡ್ಬಿಟ್ಟೇನು ಮಾವ. ಆದ್ರೆ ನಿಂಗೆ ಇಲ್ಲ, ನನ್ನನ್ನು ಬದುಕಬೇಕು, ಈಗ ಸಾಯಕ್ಕೆ ಇಷ್ಟ ಇಲ್ಲ ಮಾವ. ಮಾವ ಬಿಟ್ಬಿಡಣ್ಣ, ತಪ್ಪಾಗೈತೆ ಅಂತ ಕೇಳ್ಕೊತೀವಿ ಮಾವ, ಬಿಟ್ಬಿಡಣ್ಣ. ಮೋಹಿನಿ ಎಲ್ಲರನ್ನು ಬಿಟ್ಬಿಡು, ನಿನ್ನ ಕೈ ಮುಗಿ ಕೇಳ್ಕೊತೀನಿ, ಬಿಟ್ಬಿಡು. ನಾನು ನಿನಗೆ ಬೇಕುದಿಲ್ಲ. ನೀ ಹೇಳಲ್ಲ ನಾನು ನೀನು ಅಲ್ಲಿ ಇರೋಣ ಚಂದಗೆ ಅಂತ. ಬಾ, ನಾನಿಬ್ರು ನಾನಿನ್ನು ಬಿಟ್ಟಿರೋಕ್ಕಾಗಲ್ಲ ಹೆಂಗಿದ್ರು. ಆದರೆ ನಾವು ಇಬ್ಬರು ಚಂದ ಇರೋಣ ಹಂಗಂತ ಅವ್ರಿಗೆ ಯಾಕೆ ಶಿಕ್ಷೆ ಕೊಡ್ತೀವಿ? ಮಾಡಿಬಿಟ್ಟಾರ ಅವ್ರ ಪಾಪ ಅವ್ರು ಅನ್ಭವಿಸ್ತಾರೆ. ಅವ್ರಿಗೆ ಏನು ಮಾಡ್ಬೇಡ ಮೋಹಿನಿ, ಬಾ, ನಾನು ನೀನು ಹೋಗ್ಬಿಡನ್ ಬಾ. ನಾನು ಯಾರನ್ನೂ ಬಿಡಲ್ಲ, ಯಾರನ್ನೂ ಬಿಡಲ್ಲ. ಇವಾಗ ಪಾಪ ಪುಣ್ಯ ಅಂತ ನಾನು ಲೆಕ್ಕ ಹಾಕೋದು ಕುಂದ್ರದೇ ಇಲ್ಲ. ನಾನು ಸಾಯ ಮುಂದೆ ಯಾರು ನನ್ನ ಪಾಪ ಪುಣ್ಯ ನೋಡಲಿಲ್ಲ. ನನ್ನ ಪೂಜೆ ಮಾಡಿ ಹೊರ ದಬ್ಬಕ್ಕೆ ನೋಡಿದ್ರು. ಇಷ್ಟೆಲ್ಲ ಮಾಡಿದವರಿಗೆ ನಾನು ಪಾಪ ಪುಣ್ಯ ಅಂತ ನೋಡಲ್ಲ. ನೋಡೋದಿಲ್ಲ. ಎಲ್ಲರನ್ನೂ ಬಲಿ ತಗೋತೀನಿ. ಅಂಜಿಕ್ ಬಂತ? ನೀವು ಹಂಚ್ಕೊಳ್ಳಿ ಅಂತಲೇ ನಾನು ಮಾಡ್ತಾ ಇರೋದು. ನೀವು ಹಂಚ್ಕೊತಾ ಇರಬೇಕು, ನಾನು ನಗ್ತಾ ಇರಬೇಕು. ಎಲ್ಲ ನನ್ನ ವೀಕ್ಷಕರಿಗೆಲ್ಲರಿಗೂ ಒಂದೇ ಒಂದು ರಿಕ್ವೆಸ್ಟ್, ಪ್ಲೀಸ್ ದಯವಿಟ್ಟು ನಾನು ಒಂದು 2-3 ದಿವಸ ತಿರುಪತಿ ಟೂರ್ಗೆ ಹೊಂಟೀನಿ. ಅಲ್ಲಿ ನನಗೆ ಹಾಕೋಕೆ ಅವಕಾಶ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಬಂದ ಮೇಲೆ ಮತ್ತೆ ಹಾಕ್ತೀನಿ. ಅಲ್ಲಿವರೆಗೂ ನೀವು ನನ್ನ ಈ ಸ್ಟೋರಿನ ನೆನಪಿನಾಗ ಇಟ್ಕೊಂಡಿರಿ, ನೋಡ್ತಾ ಇರಿ. ಬರ್ತಾ ಇರ್ತೀನಿ. ತಿರುಪತಿ ಮುಗಿಸ್ಕೊಂಡು ಲಡ್ಡು ನಿಮಗೂ ತಂದು ಕೊಡ್ತೀನಿ. ತಿಂದು ಒಳ್ಳೇದಾಗಲಿ ಅಂತ ನಮಗೆ ಆಶೀರ್ವಾದ ಮಾಡಿರಿ. ಹಂಗೆ ಯಾರ್ಯಾರು ಹೊಸದಾಗಿ ಈ ನನ್ನ ಚಾನಲ್ ನೋಡೋದ್ರಲ್ಲ, ಎಲ್ಲರೂ ಸಬ್ಸ್ಕ್ರೈಬರ್ ಮಾಡ್ಕೊಂಡು ನೋಡ್ಕೊರಿ. ಅಂದರೆ ನಾನು ಹಾಕೋದು ಮತ್ತು ವಿಡಿಯೋಗಳು ಕಂಟಿನ್ಯೂಸ್ ಆಗಿ ನಿಮಗೆ ಬರ್ತಾವೆ. ಅವಾಗ ನೀವು ನೋಡೋಕ್ಕಾಗತ್ತಾ? ನಿಮ್ಮನ್ನ ನನ್ನ ಯಾರು ಅಗಲ್ಸೋಕ್ಕಾಗಲ್ಲ. ಅಗಲ್ಸಕ್ಕೆ ನಾನು ಬಿಡೋದು ಇಲ್ಲ. ಕಾಮೆಂಟ್ ಹಾಕ್ರಿ, ಮೆಸೇಜ್ ಮಾಡಿರಿ. ನಾನು ನಿಮ್ಮನ್ನು ಬಿಡಲ್ಲ, ನಾನು ಇನ್ನ ಬಿಡಲಾರೇ.